ಆಡಳಿತ ಪಕ್ಷ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ. ಸ್ಯಾಟಿಸ್ಫ್ಯಾಕ್ಷನ್ ಆಡಳಿತವನ್ನು ಕೊಡ್ತಾ ಇದೆ ಅಂತ ಅನ್ಸುತ್ತೆ ಸರ್. ರಾಜ್ಯದ ಜನ ಸುಖ ಸಮೃದ್ಧಿಯಿಂದ ಜೀವನ ನಡೆಸ್ತಿದ್ದಾರೆ ಅಂತ ವಿರೋಧ ಪಕ್ಷದ BJP ಒಬ್ಬ ನಾಯಕರಾಗಿ ಏನು ಹೇಳ್ತೀರಿ ಸರ್? ಅವರು ದುರಾಡಳಿತ ಮಾಡ್ತಾ ಇದ್ದಾರೆ. ಆಡಳಿತ ಮಾಡ್ತಾ ಇಲ್ಲ, ಅವರು ದುರಾಡಳಿತ, ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ. ನೀವು ನೋಡ್ತೀರಿ ಇವತ್ತು ಕೊಲೆ, ಸುಲಿಗೆ, ದರೋಡೆ, ರೇಪು ಎಲ್ಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾವೆ. ಮೊದಲು ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಆಡಳಿತಕ್ಕೆ ಬರೋಕ್ಕಿಂತ ಮೊದಲು, ಪ್ರಧಾನಮಂತ್ರಿ ಆಗೋಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಎಲ್ಲ ಕಡೆ ಬಾಂಬ್ ಸ್ಫೋಟಗಳು ಹಾಕಿದ್ದು. ನಾವು ಬಸ್ದಾಗದು ಅಥವಾ ಟ್ರೈನ್ದಾಗ ಹೊಂಟ್ರೆ ಎಲ್ಲ ಕಡೆಯಲ್ಲಿ ಬೋರ್ಡ್ ಹಾಕಿರ್ತಿದ್ರು, ನಿಮ್ಮ ಸೀಟ್ ಕೆಳಗೆ ಏನರ ಗೊತ್ತಿಲ್ಲದ ವಸ್ತು ಇದೆನೋ ನೋಡಿ. ನಾವೆಲ್ಲ ನೋಡ್ತಿದ್ವಿ. ಆ್ಯಕ್ಚುಲಿ ಏನರ ಇಲ್ಲೇನರ ಆಯ್ತನಪ್ಪ, ಬಾಂಬ್ ಏನರ ಆಯ್ತನ, ಏನು ನಮ್ಗೆ ಗೊತ್ತಿಲ್ಲದಂಥ ಸಾಮಾನು ಆಯ್ತನ, ಮೇಲೆ ಏನರ ಆಯ್ತನ, ಸುತ್ತಮುತ್ತಲ ಪರಿಸ್ಥಿತಿ ಅಷ್ಟು ವಿಕೋಪಕ್ಕೆ ಹೋಗಿತ್ತು. ನರೇಂದ್ರ ಮೋದಿ ಅವ್ರು ಬಂದಮೇಲೆ ಎಲ್ಲ ಕಂಟ್ರೋಲ್ ಆಯ್ತು. ಇವತ್ತು ನಾವು ನಿಮ್ಗೆ ಯಾರಿಗೂ ಅದು ಹೆದರಿಕಿಲ್ಲ ಅಥವಾ ಆ ರೀತಿ ವಿಚಾರ ಇತ್ತು ಅನ್ನೋದು ಕೂಡ ಮರ್ತು ಹೋಗೈತಿ. ಆ ರೀತಿ ಬೋರ್ಡ್ ಹಾಕ್ತಿದ್ರು ಇದು ಅಂತ. ಸೊ ಇವತ್ತು ನಮ್ಮ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ಬ್ಯಾಂಕ್ ದರೋಡೆಗಳು, ಮನೆಗಳ ದರೋಡೆಗಳು, ಡ್ರಗ್ಸು, ಇಸ್ಪೀಟು, ಗಾಂಜಾ, ಬಡ್ಡಿ ವ್ಯವಹಾರ, ಮೀಟ್ರ್ ಬಡ್ಡಿ, ಸೊ ರೇಪು ಇವೆಲ್ಲ ಆಗತ್ತವ ಅಂತಂದ್ರೆ ಆಡಳಿತ ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗೈತೆ ಅಂತ ಹೇಳಿ ತೋರಿಸ್ತದೆ. BJP ಅವರು ಹತಾಶರಾಗಿದ್ದಾರೆ, ಹೊಟ್ಟೆ ಕಿಚ್ಚು. ಗ್ಯಾರಂಟಿ ಅಂತ ಯೋಜನೆಯನ್ನು ಕೊಟ್ಟಿದ್ದೀವಿ, ಇನ್ನೂ ಅಭಿವೃದ್ಧಿ ಮಂತ್ರ ಜಪಿಸ್ತಾ ಇದ್ದಾರೆ BJP ಅವರು ಅಂತ ಕಮೆಂಟ್ ಮಾಡ್ತಾರೆ. ನಿಮಗೆ ಗ್ಯಾರಂಟಿ ನೋಡ್ರಿ, ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ? ಈಗ ನಾವು ಎಲ್ಲರಿಗೂ 10 kg ಕೊಡ್ತೇವೆ ಅಕ್ಕಿ ಅಂತ ಹೇಳಿದ್ರು. 1 kg ಅವ್ರು ಕೊಟ್ರ? ಮೋದಿಯವ್ರು ಕೊಡ್ತಿರುವಂಥ 5 kg ಅಕ್ಕಿನ ತಮ್ಮದು ಅಂಥೇಳಿ ಕೊಡಾತಾರೆ. 1 kg ಅಕ್ಕಿ ಕೊಡಕ್ಕೆ ತಯಾರಾಗಿಲ್ಲ, ಸಾಧ್ಯ ಇಲ್ಲ. ದುಡ್ಡು ಕೊಡ್ತೇವೆ ಅಂತ ಹೇಳ್ತಾರೆ ಜನರಿಗೆ. 5 kg ನಮ್ಗೆ ಅಕ್ಕಿ ಕೊಡೋಕ್ಕೆ ಸಾಧ್ಯ ಇಲ್ಲ, ದುಡ್ಡು ಕೊಡ್ತೇವೆ. ಆ ದುಡ್ಡನ್ನು ಸರಿಯಾಗಿ ಹಾಕ್ತಾ ಇಲ್ಲ. ಈ ಕೇಂದ್ರ ಸರ್ಕಾರದಿಂದ ಇವ್ರು ಹೊರಗೈತಲ್ಲ 32 ರೂಪಾಯಿದು ಅಕ್ಕಿ ಇರೋದು 22 ರೂಪಾಯಿಗೆ ಅಕ್ಕಿ ಕೊಡ್ತೇವೆ ಅಂತ ಕೇಂದ್ರ ಸರ್ಕಾರದವರು ಈಗ ಹೇಳಿದ್ದಾರೆ. 22 ರೂಪಾಯಿಗೆ ನಾವು ಅಕ್ಕಿ ಕೊಡ್ತೇವಪ್ಪ, ತೊಗೊಂಡು ಬಡವರಿಗೆ ಕೊಡ್ರಿ ಅಂತ ಹೇಳಿ ಕೊಡಕ್ಕೆ ತಯಾರಿಲ್ಲ. ಯಾಕಂದ್ರೆ ಅಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕಲ್ಲ. ಅಲ್ಲೇ ಹಿಂದೆ ನಾವು 34 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀವಿ ಅಂದಾಗ ಕೊಡ್ಲೇ ಇಲ್ಲ ಅಕ್ಕಿನ. ಅವಾಗ ಅಕ್ಕಿ ಇಲ್ದಾಗ ಕೊಟ್ಟಿಲ್ಲ. ಈಗ ಅಕ್ಕಿ ನೀವು ಎಲ್ಲರೂ ನಿಮ್ಗೆಲ್ಲ ಬೇಕಂತಿದ್ದಕ್ಕೆ ಈಗ ನಾವು ಅಕ್ಕಿ ವ್ಯವಸ್ಥೆ ಮಾಡಿದ್ದೇವೆ, ಈಗ ತಗೊಳ್ಳಿ ಅಂತಂದು ತಗೊಳ್ತಾ ಇಲ್ಲ. ಅಂದ್ರೆ ಸುಮ್ಮ ಕಳ್ಳಪ್ಪ ಅಂತ ಹೇಳ್ಕೊಂತಬೋದು. ಯಾವಾಗ ಅಕ್ಕಿ ಇಲ್ಲ ಅಕ್ಕಿ ಕೇಳೋದು, ಈಗ ಅಕ್ಕಿ ಇದ್ದಾಗ ಅಕ್ಕಿ ತಗೊಳ್ಳೋದಿಲ್ಲ ಅಂತ ಹೇಳೋದು. ಒಟ್ಟು ಜನರಿಗೆ ಏನು ಮುಟ್ಟಿಸ್ಬೇಕು ಅದನ್ನು ಮುಟ್ಟಿಸೋದ್ರ ಬಗ್ಗೆ ಸಿನ್ಸಿಯರಿಟಿ ಇಲ್ಲ. ಶಕ್ತಿ ಯೋಜನೆ ಇವತ್ತು ಬಸ್ ಫ್ರೀ ಅಂತ ಹೇಳಿದ್ರು. ಮೊದಲೈತಲ್ಲ ಎಲ್ಲ ಬಸ್ಸು ಫ್ರೀ ಅಂತ ಹೇಳಿದ್ರು. ಅದಾದ್ಮೇಲೆ ಇಲ್ಲ ಕೆಂಪು ಬಸ್ ಅಷ್ಟೇ ಬಸ್ಗಳು ಮಾತ್ರ ಫ್ರೀ ಅಂತ ಹೇಳಿದ್ರು. ಈ ರೀತಿ ಅವ್ರಿಗೆ ಆಮೇಲೆ ಗ್ರಾಜ್ಯುಯೇಟ್ಸಿಗೆ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು. ಈಗ ಎಷ್ಟು ಮಂದಿ ಗ್ರಾಜ್ಯುಯೇಟ್ಸಿಗೆ ದುಡ್ಡು ಕೊಟ್ಟಾರ? ದುಡ್ಡು ಕೊಟ್ಟಿಲ್ಲ. ಅವ್ರು ಗ್ಯಾರಂಟಿ ಅವ್ರೇನು ಹೇಳ್ತಾರ ಅದನ್ನು ನಡ್ಕೊಲಿ. ಆದರೆ ಗ್ಯಾರಂಟಿ ಯೋಜನೆ ಅಂತಂದ್ರೆ ರಾಜ್ಯದ ಅಭಿವೃದ್ಧಿ ನಾವು ಮಾಡೋದಿಲ್ಲ ಅಂತ ಅನ್ನೋದು ಅಪ್ರೋಚ್ ಏನಿದೆ ಅಲ್ಲ, ಅದನ್ನು ಜನ ಒಪ್ಪೋದಿಲ್ಲ. ಇವತ್ತು ರಸ್ತೆಗಳದಾವ, ಅವು ಇಂಪ್ರೂವ್ಮೆಂಟ್ ಆಗಬೇಕು, ನೀರಾವರಿ ಯೋಜನೆ ಆಗಬೇಕು, ವಿದ್ಯುತ್ತಿನ ಪ್ರಾಬ್ಲಮ್ ಏನೈತೆ ಅದು ಇಂಪ್ರೂವ್ಮೆಂಟ್ ಆಗಬೇಕು. ಈ ರೀತಿ ಡೆವಲಪ್ಮೆಂಟ್ ಏನು ಶಾಲೆ ಕಾಲೇಜುಗಳಲ್ಲಿ ಮಾಸ್ತರ್ಗಳಿಲ್ಲ, ಟೀಚರ್ಗಳಿಲ್ಲ, ಶಿಕ್ಷಕರಿಲ್ಲ, ಅದನ್ನು ಅಪಾಯಿಂಟ್ಮೆಂಟ್ ಆಗಬೇಕು, ಅವುಗಳ ವ್ಯವಸ್ಥೆ ಸುಧಾರಣೆ ಆಗಬೇಕು, ಹೆಚ್ಚಿನ ಪ್ರಮಾಣದ ಹೈಸ್ಕೂಲ್ಗಳಾಗಬೇಕು, ಕಾಲೇಜ್ಗಳಾಗಬೇಕು. ನಮ್ದು ಬೇಸಿಕ್ ಪ್ರೈಮರಿ ಹೆಲ್ತ್ ಸೆಂಟರ್ದಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ, ಎಷ್ಟು ಬಾಣಂತಿಯರ ಸಾವಾಗತ್ತಾವು, ಎಷ್ಟು ಚಿಕ್ಕ ಮಕ್ಕಳು ಸಾವಾಗತ್ತಾವು, ಇವನ್ನೆಲ್ಲ ನೋಡ್ಬೇಕಾದ ಕೆಲಸ ಸರ್ಕಾರದಲ್ಲ. ಅದನ್ನೆಲ್ಲದು ನಾವು ನೋಡೋಕೆ ಆಗೋದಿಲ್ಲ ನಮಗೆ. ನಾವು ಗ್ಯಾರಂಟಿ ಕೊಡ್ತೇವೆ ಅಂತಂದ್ರೆ ಜನ ಎಲ್ಲ ಒಪ್ಕೊಂತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.